ಎಷ್ಟು ದಿನ ಅಂತ ಕಾಯ್ಕೊಂಡಿರೋದು? ಮೇರಾ ನಂಬರ್ ಕಬ್ಬ ಈಗ 1 ವರ್ಷ ಆಯ್ತು, 2 ವರ್ಷ ಆಯ್ತು, 2.5 ವರ್ಷ ಆಯ್ತು, 3 ವರ್ಷನೇ ಆಗ್ತಾ ಬಂತು. ಆದ್ರೆ ಸಂಪುಟ ಪುನಾರಚನೆ ಆಗ್ತಾ ಇಲ್ಲ, ಏನು ಬದಲಾವಣೆ ಆಗ್ತಾ ಇಲ್ಲ. ಸಾಲು ಸಾಲು ಹಿರಿಯ ನಾಯಕರುಗಳು ಸೂಟು ಬೂಟು ಹೊಲಿಸ್ಕೊಂಡು ಪ್ರಮಾಣ ವಚನ ತೆಗೆದುಕೊಳ್ಳಕ್ಕೆ ಕಾಯ್ತಾ ಕುತ್ಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಕುರ್ಚಿ ಕಿತ್ತಾಟಕ್ಕೆ ಯಾವ ಬದಲಾವಣೆಗಳು ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಹೀಗಾಗಿ ಕಾದು 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 ಕೆಂಡವಾಗಿರುವಂತಹ ಹಲವಾರು ಮಿನಿಸ್ಟರ್ ಆಕಾಂಕ್ಷಿಗಳು ಈಗ ದೆಹಲಿಗೆ ಪರೇಡ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಫೈಟ್ ಜೋರಾಗ್ತಾ ಇದ್ದಂತೆ ಈಗ ಮಿನಿಸ್ಟರ್ ಗಿರಿ ಪಾಲಿಟಿಕ್ಸ್ ಜೋರಾಗಿದೆ. 2.5 ವರ್ಷಕ್ಕೆ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ ಅಂತ ಭರವಸೆ ಮೇಲೆ ಭರವಸೆ ಕೊಡ್ತಾ ಇತ್ತು ಹೈಕಮಾಂಡ್. ಕಾದು ಕಾದು ಸಾಕಾಗೋಗಿದೆ ಅಂತ ಈಗ ಕೆಲ ಶಾಸಕರುಗಳು ದೆಹಲಿಗೆ ಹೋಗಿ ಕೂತಿದ್ದಾರೆ. 3 ವರ್ಷ ಆದ್ರೂ ಇನ್ನೂ ಪುನಾರಚನೆ ಆಗಿಲ್ಲ, ನಾವು ಸೀನಿಯರ್ಸ್, ನಮಗೂ ಒಂದು ಚಾನ್ಸ್ ಕೊಡಿ ಅಂತ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಕಾಂಗ್ರೆಸ್ನ 30 ಶಾಸಕರು ಹೋಗಿದ್ದಾರೆ ದೆಹಲಿಗೆ. ಆದ್ರೆ ಇನ್ನೂ ಕೂಡ ಹೈಕಮಾಂಡ್ ನ ಯಾವ ನಾಯಕರು ಸಿಗದೆ ಇರೋದಕ್ಕೆ ಕಂಗಾಲಾಗಿ ಏನೇ ಆಗ್ಲಿ ಭೇಟಿ ಮಾಡೇ ಬರೋದು ಅಂತ ಪಟ್ಟು ಹಿಡಿದು ಕೂತಿದ್ದು ಬಿ.ಕೆ. ಹರಿಪ್ರಸಾದ್ ನೇತೃತ್ವದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ದು 10 ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಅಶೋಕ್ ಪಟ್ಟಣ್ ಮಾತನಾಡಿದ್ದು, ಹೈಕಮಾಂಡ್ ಭೇಟಿ ಮಾಡದೆ ನಾವು ಕ್ಷೇತ್ರಕ್ಕೆ ವಾಪಸ್ ಹೋಗಲ್ಲ, 3-4 ಬಾರಿ ಗೆದ್ದ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಸಿಎಂ ಬಣದ ಸಚಿವರು ಸಾಥ್ ಕೊಟ್ಟಿದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಕೆಂಡವಾಗಿದ್ದಾರೆ. ಮಾಧ್ಯಮದ ಮುಂದೆ ಸುಮ್ನೆ ಏನೇನೋ ಮಾತಾಡೋದಲ್ಲ, ಅವ್ರ ವ್ಯಾಪ್ತಿಯಲ್ಲಿರ್ಬೇಕು, ಇಲ್ಲವಾದ್ರೆ ಕ್ರಮ ಫಿಕ್ಸ್ ಅಂತ ಹೇಳಿದ್ದಾರೆ. ಬೆಂಗಳೂರು ಹೋಗಲ್ಲ, ಎಲ್ಲ ಇಲ್ಲೇ ಇಟ್ಟು 30 ಜನ ಇಲ್ಲೇ ಇದ್ದು ಎಲ್ಲ ಬಿಲ್ ಮಾಡ್ಕೊಂಡು 17 ಆರ್ 18 ಭೇಟಿ ಮಾಡಿ ವಾಪಸ್ ಗ್ಯಾರಂಟಿ ಮೆಮೊರಂಡಮ್ ಮಾಡಿದ್ರಲ್ಲ, ಏನಿದೆ ಅಂದ್ರೆ ಏನಿಲ್ಲ, ನಮ್ಗೆಲ್ಲ 3 ಗೆದ್ದಿದ್ವಿ, ನಮ್ಗೆ ಮಿನಿಸ್ಟರ್ ಆಗಕ್ಕೆ ಅವಕಾಶ ಕೊಡಿ, ನೀವೇ ಹೇಳಿದ್ರಿ 2 ವರ್ಷ ಆದ್ಮೇಲೆ ಎಲ್ಲರಿಗೂ ಕೊಡ್ತೀನಿ ಚಾನ್ಸ್ ಅಂತ ಹೇಳಿ ಕೂಡ ನೀವು ಮಾತು ಕೊಟ್ಟರೆ ನಡೆದಿದೆ. ಸಿಎಂ ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ ತರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ನನ್ನ ಹತ್ರ ಕೆಲವರು ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ, ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ, ಫಸ್ಟ್ ಟೈಮ್ ಅವರು ಆಗಬಾರ್ದು ಅಂತೇನಿಲ್ಲ, ಫಸ್ಟ್ ಟೈಮ್ ಅವರು ಆಗಬೇಕು, ಸೆಕೆಂಡ್ ಟೈಮ್ ಅವರು ಆಗಬೇಕು, ಹಿಂದೆ ಎಲ್ಲ ನಡೆದಿದೆ. ಸೊ ಏನಿಲ್ಲ ಅಂತ ಹೇಳಿದ್ವಿ, ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ, ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಇವರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಸಚಿವ ಸಂಪುಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, CLP ನಾಯಕರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ತೀರ್ಮಾನ ಮಾಡೋರು. ಅದನ್ನು ನಮ್ಮ AICC ಅಧ್ಯಕ್ಷರ ಮುಂದೆ ಹೋಗಿ ಅದನ್ನು ಹೇಳಿ ಅನುಮತಿ ಪಡ್ಕೊಂಡು ಅನೌನ್ಸ್ ಮಾಡೋರು. ಬಹುಶಃ ಇವು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ. 2.5 ವರ್ಷ ಆದಮೇಲೆ ರಿಶಫಲ್ ಆಗುತ್ತೆ ಅಂತ ಇತ್ತು. ಹಿರಿಯ ಸಚಿವರು ಕೇಳೋದ್ರಲ್ಲಿ ಹಿರಿಯ ಶಾಸಕರು. ಸರ್, ಈಗ ಸಂಪುಟ ಪುನರ್ರಚನೆಗೆ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಿ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಗಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ.
ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ನಮ್ಮ ಮಟ್ಟದಲ್ಲಿಲ್ಲ ಅದು. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ.